ಒಂದು ಮನವಿಯನ್ನು ಮಾಡ್ತೇನೆ. ಇದೇ ದಿನ ಇದೇ ತಿಂಗಳು 8ನೇ ತಾರೀಕು ನಮ್ಮ ರತ್ನ ಕನ್ವೆನ್ಷನ್ ನಲ್ಲಿ ನಿರ್ಮಲಾ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ. 2 ಗಂಟೆಗೆ ಮೀಟಿಂಗ್ ಅನ್ನು ಏರ್ಪಾಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕುಲಬಂಧವರು ಅಲ್ಲಿ ಬಂದು ಪಾಲ್ಗೊಳ್ಬೇಕಾಗಿ ಮನವಿ. ಯಾಕೆ ಅಂತಂದ್ರೆ ಜಾತಿ ಗಣತಿಯಲ್ಲಿ ಜಾತಿ ಅಂದ್ರೆ ಒಕ್ಕಲಿಗ ನಾವು ಉಳಿಬೇಕಂದ್ರೆ ನಮ್ಮ ಜಾತಿ ಉಳಿಬೇಕು. ಮೊದಲಿಗೆ ನಮ್ಮ ಜಾತಿನ ತುಳಿಬೇಕಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಇಡೀ ಸರ್ಕಾರನೇ ಆಗಲಿ ಒಂದು ಹೊಂದಾಣಿಕೆ ಆಗಿ ಹುನ್ನಾರ ಮಾಡಿ ಷಡ್ಯಂತ್ರ ಮಾಡಿ 2012ನೇ ಇಸ್ವಿ ಸಮೀಕ್ಷೆಯನ್ನು ಪ್ರಕಟಿಸೋಕೆ ಎಲ್ಲ ಇದು ಮಾಡಿದ್ರು. ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಜಾಸ್ತಿ ಇದೆ, ಯಾವ ಜಾತಿ 2ನೇ ಪ್ಲೇಸಲ್ಲಿದೆ ಅಂತ ಹೇಳ್ಬಿಟ್ಟು ಅದನ್ನು ಷಡ್ಯಂತ್ರ ಮಾಡಿ ನಮ್ಮನ್ನ 4ನೇ ಪ್ಲೇಸ್ಗೆ 5ನೇ ಪ್ಲೇಸ್ಗೆ ತಳ್ಳೋಕೆ ಇದು ಮಾಡಿದ್ರು. ಆದರೆ ನಮ್ಮ ಸ್ವಾಮೀಜಿಗಳು ಮತ್ತು ಮಹಾಸ್ವಾಮೀಜಿಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳು ಎಲ್ಲ ಒಂದುಗೂಡಿ, ಎಲ್ಲ ಒಕ್ಕಲಿಗ MLAಗಳು ಮತ್ತು ಲಿಂಗಾಯತ MLAಗಳು ಒಂದುಗೂಡಿ ಇದನ್ನ ವಿಧಾನಸೌಧದಲ್ಲೇ ಪ್ರತಿಭಟನೆ ಮಾಡಿ ಇದನ್ನ ಆಗಬಾರದು, ಇದು ಮರು ಸಮೀಕ್ಷೆ ಆಗ್ಬೇಕು, ಮತ್ತೆ ಸಮೀಕ್ಷೆಗೆ ಆಜ್ಞೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಪಟ್ಟು ಹಿಡಿದಿದ್ದಕ್ಕೆ ಇವಾಗ ಮರು ಸಮೀಕ್ಷೆಗೆ ಆಜ್ಞೆ ಮಾಡಿದ್ದಾರೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ. ಇವಾಗ ಸಮೀಕ್ಷೆಗೆ ಬರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಾವು ಯಾರು ಮಕ್ಳು ಇರ್ತಾರೆ, ಯಾರೋ ಇರ್ತಾರೆ. ಸಮೀಕ್ಷೆ ಬರುವಾಗ ಓ ಅಂತ ಹೇಳ್ಬಿಟ್ಟು ಯಾವುದೇ ನಮ್ದು ಜಾತಿ ಸಬ್ ಜಾತಿಗಳೆಲ್ಲ ನೀವು ಬಿಟ್ಟಾಕ್ರಿ. ಇದರಲ್ಲಿ ಒಕ್ಕಲಿಗ ಓ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ಎಲ್ಲರೂ ಅದೇ ಮೆನ್ಷನ್ ಮಾಡಬೇಕು. 3A ಅಂತ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಎಲ್ಲ ರೆಡ್ಡಿ ಆಗ್ಲಿ ಮೊರಸು ಮುಸ್ಕು ಅವೆಲ್ಲ ಬಿಟ್ಬಿಡ್ರಿ ದಯವಿಟ್ಟು. ಈ ಒಂದು ವಿಚಾರದಲ್ಲಿ ಎಲ್ಲ ಬಿಟ್ರೇನೆ ನಮ್ಗೆ ಉಳ್ಗಲ್ಲ. ನೆಕ್ಸ್ಟ್ ಇಲ್ಲ ಅಂತಂದ್ರೆ ನಮ್ಮನ್ನ ಡಿವೈಡ್ ಮಾಡಿ ಎಲ್ಲ ತೊಳ್ದಾಕ್ತಾರೆ. ಒಕ್ಕಲಿಗರ ಅಂದ್ರೇನೆ ಬೇರೆ ಕಮ್ಯುನಿಟಿ ಅವರೆಲ್ಲ ಕಾಯ್ತಾ ಇದ್ದಾರೆ. ನನ್ನ ಮಕ್ಕಳನ್ನ ಏನಾದ್ರೂ ಆಗಿ ತುಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದೊಂದು ಸಮೀಕ್ಷೆ ಬಂದಿದೆ. ಈ ಸಮೀಕ್ಷೆದಲ್ಲಿ ನಮ್ಮ ಜಾತಿ ಏನು, ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಪ್ರಾಬಲ್ಯ ಇದ್ದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ನಮ್ಮ ಎಲ್ಲ ಒಕ್ಕಲಿಗ ಕುಲಬಾಂಧವರಿಗೆ ದಯವಿಟ್ಟು ಮನವಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಮಾಡಿ ಈ ಕೆಲಸ.